ಸ್ನೇಹಿತರೆ, ಮತ್ತೊಂದು ಹೊಸ ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, PM ವಿಶ್ವಕರ್ಮ ತರಬೇತಿ ಪಡೆದಿರುವಂತಹ ಫಲಾನುಭವಿಗಳಿಗೆ ಹಣ, ಟ್ರೈನಿಂಗ್ ಅಮೌಂಟ್, ತರಬೇತಿಯ ಅಮೌಂಟ್ ಯಾರಿಗೆ ಬಂದಿಲ್ಲ, ಈ ಕೆಲಸ ನೀವು ಕಡ್ಡಾಯವಾಗಿ ಮಾಡಿ. ಸ್ನೇಹಿತರೆ, ಇನ್ನು ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೀರಾ. ನೀವು ರೂರಲ್ ಏರಿಯಾನವರು ಇದ್ದರೆ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಅಪ್ರೂವ್ ಆದರೆ ಮತ್ತು ನೀವು ಟೌನ್ನಲ್ಲಿ ಇದ್ದರೆ ತಾಲೂಕ್ ಪಂಚಾಯತ್ನಲ್ಲಿ ಅಪ್ರೂವಲ್ ಆಗಿರುವಂತಹ ಅರ್ಜಿಗಳು ಪೆಂಡಿಂಗ್ ವಿತ್ DMO DFO ಅಂತ ಇದ್ದರೆ ಸ್ನೇಹಿತರೆ, ನೀವು ಏನು ಟೆನ್ಷನ್ ತೊಗೋಬೇಡಿ. ಏಕೆಂದರೆ ಅದು ಅಲ್ಲಿ ಅಪ್ರೂವಲ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಅದು ಸಹ ನಿಮಗೆ ಅಪ್ರೂವಲ್ ಆಗಿ ನಿಮಗೆ ಒಂದು ಮೆಸೇಜ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಅಲ್ಲಿಂದ ಅಪ್ರೂವಲ್ ಆದ ನಂತರ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ PM ವಿಶ್ವಕರ್ಮ ಯೋಜನೆಯ ಸರ್ಟಿಫಿಕೇಟ್ ID ಕಾರ್ಡ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅದಾದ ನಂತರ ಸ್ನೇಹಿತರೆ, ನಿಮಗೆ ಟ್ರೈನಿಂಗ್ ಸೆಂಟರ್ಗಳಿಂದ ನಿಮಗೆ ಕಾಲ್ ಬರುತ್ತೆ. ಅಲ್ಲಿವರೆಗೆ ನೀವು ವೇಟ್ ಮಾಡಲೇಬೇಕು. ಮತ್ತು ಸ್ನೇಹಿತರೆ, ಈಗ PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ತರಬೇತಿಯನ್ನು ಪಡೆದಿರುವಂತಹ ಫಲಾನುಭವಿಗಳಿಗೆ ಸ್ನೇಹಿತರೆ, ತರಬೇತಿ ಪಡೆದು ಇನ್ನು ನಿಮಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ, ನೀವು ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಅಕೌಂಟ್ಸ್ ಆ್ಯಕ್ಟಿವ್ ಇರಬೇಕು ಮತ್ತು ನಿಮ್ಮ ಖಾತೆಗೆ NPCI ಮ್ಯಾಪಿಂಗ್ ಆಗಿರಬೇಕು. NPCI ಮ್ಯಾಪಿಂಗ್ ಆಧಾರ್ ಸೀಡಿಂಗ್ ಆಗಿರಬೇಕು. ಸ್ನೇಹಿತರೆ, ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ತಗೊಂಡು ಹೋಗಿ ನೀವು ಒಮ್ಮೆ ಬ್ಯಾಂಕ್ ಸೀಡಿಂಗ್ NPCI ಮ್ಯಾಪಿಂಗ್ ಆಗಿದೆಯೋ ಅಥವಾ ಇಲ್ಲೋ ಎಂದು ನೀವು ಚೆಕ್ ಮಾಡಿಕೊಳ್ಳಿ. ಇದೀಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಅದೇ ರೀತಿ ಇದು ಸಹ ಟ್ರೈನಿಂಗ್ ಅಮೌಂಟ್, PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಅಮೌಂಟ್ ಸಹ ಅವರ ಅಕೌಂಟಿಗೆ ಬರುತ್ತೆ. ಯಾರ ಅಕೌಂಟಿಗೆ ಬಂದಿಲ್ಲ ಇನ್ನೂವರೆಗೂ ತರಬೇತಿಯ ಅಮೌಂಟ್, ಅವ್ರು ಮಾತ್ರ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ NPCI ಮ್ಯಾಪಿಂಗ್ ಮತ್ತು ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇದೆಯೋ ಅಥವಾ ಇಲ್ಲೋ ಎಂದು ನೀವು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಸ್ನೇಹಿತರೆ, PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಟೈಲರಿಂಗ್, ಕಾರ್ಪೆಂಟರ್, ಹೂಮಾಲೆ ತಯಾರಕರು, ಕಾರ್ಪೆಂಟರ್, ಧೋಬಿ ಮತ್ತು ಇನ್ನಿತರೆ ಫಲಾನುಭವಿಗಳಿಗೆ, ಕುಶಲಕರ್ಮಿಗಳಿಗೆ ಈ ಯೋಜನೆಯಡಿಯಲ್ಲಿ ಇನ್ನೂ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇನ್ನೂ ಅನೌನ್ಸ್ ಮಾಡಿಲ್ಲ. ಸ್ನೇಹಿತರೆ, ನೀವು ಇನ್ನೂವರೆಗೂ ಯಾರು ಈ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲ ಅವರು ತಕ್ಷಣ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಜೊತೆಗೆ ನೀವು ನಿಮ್ಮ ಹತ್ತಿರದ CSC ಸೆಂಟರ್, ಕಾಮನ್ ಸರ್ವಿಸ್ ಸೆಂಟರ್ಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಕಾಮನ್ ಸರ್ವಿಸ್ ಸೆಂಟರ್ ಮುಖಾಂತರ ನೀವು ನಿಮ್ಮ PM ವಿಶ್ವಕರ್ಮ ಯೋಜನೆಯ ಅರ್ಜಿಯನ್ನು ಸಲ್ಲಿಸಿ ಮತ್ತು ನಿಮ್ಮ ಅರ್ಜಿ ಅಪ್ರೂವ್ ಆದ ನಂತರ ನಿಮ್ಮ ಮನೆಗೆ ಪೋಸ್ಟಿಗೆ PM ವಿಶ್ವಕರ್ಮ ಯೋಜನೆಯ ಸರ್ಟಿಫಿಕೇಟ್ ಮತ್ತು ID ಕಾರ್ಡ್ ಬಂದ ನಂತರ ನಿಮಗೆ ಟ್ರೈನಿಂಗ್ ಸೆಂಟರ್ಗಳಿಂದ ನಿಮಗೆ ಒಂದು ಕಾಲ್ ಬರುತ್ತೆ ಸ್ನೇಹಿತರೆ. ಅದು ತರಬೇತಿಯ ಕಾಲ್ ಆಗಿರುತ್ತದೆ. ನಿಮಗೆ ತರಬೇತಿ ಕೊಡೋಕ್ಕೆ ನಿಮಗೆ ಕಾಲ್ ಬರುತ್ತೆ. ಆ ಕಾಲ್ ಬಂದ ನಂತರ ಸ್ನೇಹಿತರೆ, ನೀವು ತರಬೇತಿ ಕೇಂದ್ರಕ್ಕೆ ನೀವು ಹಾಕಿರುವಂತಹ ಅಪ್ಲಿಕೇಶನ್, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ನೀವು ಟ್ರೈನಿಂಗ್ ಸೆಂಟ್ರಿಗೆ ಭೇಟಿ ನೀಡಿ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಸ್ನೇಹಿತರೆ 7 ದಿನದ ತರಬೇತಿಯನ್ನು ನೀವು ಪಡೆಯುತ್ತೀರಾ. 7 ದಿನದಲ್ಲಿ ನೀವು ತರಬೇತಿ ಪಡೆಯುವಾಗ ಸ್ನೇಹಿತರೆ, ಪ್ರತಿದಿನ ನೀವು ನಿಮ್ಮ ಅಟೆಂಡೆನ್ಸ್ ತಗೋಬೇಕಾಗುತ್ತದೆ. ಅಲ್ಲಿ ನಿಮ್ಮ ಅಟೆಂಡೆನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಸ್ನೇಹಿತರೆ, ಬಯೋಮೆಟ್ರಿಕ್ ಅಟೆಂಡೆನ್ಸ್, ಅದು ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಸ್ನೇಹಿತರೆ. ನೀವು ಬೆಳಗ್ಗೆ ಮಾರ್ನಿಂಗ್ ಒನ್ ಟೈಮ್ ನೀವು ಬಯೋಮೆಟ್ರಿಕನ್ನು ಅಥೆಂಟಿಕೇಷನನ್ನು ಕೊಡಬೇಕು. ಅದೇ ರೀತಿ ನೀವು ಈವ್ನಿಂಗ್ ಬರುವಾಗ ನೀವು ಬಯೋಮೆಟ್ರಿಕ್ ಅಟೆಂಡೆನ್ಸ್ ನೀವು ಕೊಟ್ಟು ನೀವು ಮನೆಗೆ ಬರಬೇಕಾಗುತ್ತದೆ. ಸ್ನೇಹಿತರೆ, ನೀವು ಬಯೋಮೆಟ್ರಿಕ್ ಅಟೆಂಡೆನ್ಸನ್ನು ನೀವು ಕೊಟ್ಟಿಲ್ಲ ಅಂತ ಹೇಳಿದರೆ ತರಬೇತಿಯಲ್ಲಿ ನಿಮಗೆ ತರಬೇತಿಯ ಹಣ ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ. ನಿಮಗೆ ಇನ್ನೂ ತರಬೇತಿ ಪಡೆದಿದ್ದೀರಾ ಆದರೂ ನಿಮಗೆ ಅಕೌಂಟಿಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ, ನಾನು ಮೊದಲು ಹೇಳಿದಿರುವ ಹಾಗೆ ನಿಮ್ಮ ಖಾತೆ ಆ್ಯಕ್ಟಿವ್ ಇದೆಯೋ ಇಲ್ಲ ಅಂಥೇಳಿ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಆಮೇಲೆ ನಿಮ್ಮ ಖಾತೆಗೆ ಆಧಾರ್ ಸೀಡಿಂಗ್ NPCI ಮ್ಯಾಪಿಂಗ್ ಆಗಿಲ್ಲ ಅಥವಾ ಇಲ್ಲೋ ಅಂಥೇಳಿ ನೀವು ಆಗಿದೆಯೋ ಅಥವಾ ಇಲ್ಲೋ ಅಂಥೇಳಿ ನೀವು ಒಮ್ಮೆ ಬ್ಯಾಂಕಿಗೆ ಭೇಟಿ ನೀಡಿ ನೀವು ಒಮ್ಮೆ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ನಿಮ್ಮ ಖಾತೆಗೆ NPCI ಮ್ಯಾಪಿಂಗ್ ಆದರೆ ಸ್ನೇಹಿತರೆ, ತರಬೇತಿಯ ಹಣ ನಿಮಗೆ
ತರಬೇತಿ ಆದ ನಂತರ 10 ಅಥವಾ 15 ದಿನ ಒಳಗಡೆ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತದೆ. ಸ್ನೇಹಿತರೆ, ಒಂದೊಂದು ಬ್ಯಾಂಕ್ನಲ್ಲಿ ಬೇಗ ಬರುತ್ತೆ, ಒಂದೊಂದು ಬ್ಯಾಂಕ್ನಲ್ಲಿ ಲೇಟಾಗಿ ಅಮೌಂಟ್ ಬರುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಅತಿ ಬೇಗ ನಿಮಗೆ PM ವಿಶ್ವಕರ್ಮ ಯೋಜನೆಯ ತರಬೇತಿಯ ಯೋಜನೆಯ ಹಣ ಬೇಗ ಬರುತ್ತೆ. ಅದೇ ರೀತಿ ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, ಇನ್ನಿತರೆ ಬ್ಯಾಂಕ್ಗಳಲ್ಲಿ ಕೆಲವೊಂದು ದಿನ ತಡೆ ಹಿಡಿದು ಅಥವಾ ಲೇಟಾಗಿ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಒಟ್ಟು ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ. ಸ್ನೇಹಿತರೆ, ಇದಾದ ನಂತರ ನೀವು 1 ಲಕ್ಷ ಲೋನ್ ಪಡೆಯಬೇಕಾದರೆ ಇದೇ ತಿಂಗಳು ಏಪ್ರಿಲ್ 15ನೇ ತಾರೀಕಿನ ಮೇಲೆ ನಿಮ್ಮ ಬ್ಯಾಂಕಿಗೆ ಭೇಟಿ ನೀಡಿ ಸ್ನೇಹಿತರೆ. PM ವಿಶ್ವಕರ್ಮ ಯೋಜನೆಯ 1 ಲಕ್ಷ ಸಾಲಕ್ಕೆ ನೀವು ಬ್ಯಾಂಕ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಸೆಂಟ್ರಿಗೆ ಹೋಗಿ, ಬ್ಯಾಂಕ್ ಬ್ರ್ಯಾಂಚಿಗೆ ಹೋಗಿ ಮ್ಯಾನೇಜರಿಗೆ ನೀವು ಭೇಟಿ ಮಾಡಿ, ಸರ್ ನಾವು PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ತರಬೇತಿಯನ್ನು ಪಡೆದಿದ್ದೀವಿ, ತರಬೇತಿ ಆದ ನಂತರ ಒಂದು ಸರ್ಟಿಫಿಕೇಟ್ ಮತ್ತು ಉದ್ಯಮ ಸರ್ಟಿಫಿಕೇಟ್ ಸಹ ನಾವು ಪಡೆದಿದ್ದೀವಿ. ಈ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಲೋನಿಗೆ ಅಪ್ಲೈ ಮಾಡಬೇಕಾದರೆ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಉದ್ಯಮ ಸರ್ಟಿಫಿಕೇಟ್, PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ನೀವು ತರಬೇತಿ ಪಡೆದಿರುವಂತಹ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ. ಆ ಸರ್ಟಿಫಿಕೇಟ್ ಜೊತೆಗೆ ನೀವು ಬ್ಯಾಂಕಿಗೆ ಭೇಟಿ ನೀಡಿ ಅಲ್ಲಿ ನೀವು 1 ಲಕ್ಷ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಅರ್ಜಿಯನ್ನು ಸಲ್ಲಿಸುತ್ತಾರೆ ಬ್ಯಾಂಕ್ ಮ್ಯಾನೇಜರ್ಗಳು ಅಥವಾ ಬ್ಯಾಂಕ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮಗೆ ಸ್ನೇಹಿತರೆ ಅಪ್ಲಿಕೇಶನ್ ಲೋನ್ ಪ್ರೊಸೆಸ್ಸಿಂದ ಏನು ಅಪ್ಲಿಕೇಶನ್ ಇದೆ ಆ ಪ್ರೊಸೆಸ್ ಕಂಪ್ಲೀಟ್ ಆಗಿ ನಿಮ್ಮ ಖಾತೆಗೆ 1 ಲಕ್ಷ ರು PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ 1 ಲಕ್ಷ ರು ನಿಮ್ಮ ಖಾತೆಗೆ ಜಮೆ ಆಗುತ್ತದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇನ್ನಿತರೆ ನಿಮ್ಮ ಸಮಸ್ಯೆಗಳು ಇದ್ದರೆ ನಮಗೆ ಕಮೆಂಟ್ಸ್ ಮಾಡಿ, ನಾನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸ್ನೇಹಿತರೆ, ಇನ್ನು ನೀವು ಚಾನಲಿಗೆ ದಯವಿಟ್ಟು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದೇ ತರಹದ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ತಲುಪಲಿ ಅಂತ ಹೇಳಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಎಲ್ಲ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ದಯವಿಟ್ಟು ಶೇರ್ ಮಾಡಿ. ಇನ್ನು ಯಾರು ಈ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿಲ್ಲ ಅವರಿಗೆ ಅರ್ಜಿಯನ್ನು ಸಲ್ಲಿಸಲು ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.